ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಲ್ಲಪ್ಪ ಟ್ರಕ್ ಡ್ರೈವರ್. ಇನ್ನು ನಾನು ಬೆಳಗ್ಗೆ ಹಾಕೋಳಗೆ ಇಲ್ಲಿ ಕರಾಡಲ್ಲಿ ಇದ್ದಾರೆ ದಾಟ್ಲಿದಪ್ಪ. ಬೆಳಗ್ಗೆ ಹಾಕೊಳಗೆ ಊಟಕ್ಕೆ ಬಂದು ಡೀಸೆಲ್ ಖಾಲಿ ಆಗ್ತದೆ. ಡೀಸೆಲ್ ಖಾಲಿ ಮಾಡಿಲ್ಲ ಇನ್ನು ಕಾಗೆ ಖಾಲಿ ಎಲ್ಲಿ ಆಗುತ್ತೆ ಅಂದ್ರೆ ಪೂರ್ಣದಲ್ಲಿ ಖಾಲಿ ಆಗುತ್ತೆ. 10,000 ಮತ್ತೆ 7,000 ಆಗಿತ್ತು ಅಲ್ಲಿ ಖಾಲಿ ಆಗುತ್ತೆ. ಡೀಸೆಲ್ ಆಗ್ತದೆ. ನಾನು ರಾತ್ರಿ 2 ಗಂಟೆ ಬಂದೆ ಕುತ್ಕೊಂಡ್ಬಿಟ್ಟೆ. ನಿದ್ದೆ ಬರ್ತಾರೆ ಊಟ ಮಾಡಿದ್ದೆ. ಊಟ ಮಾಡಿದ್ವಿ ಯಾಕೆ ಊಟ ಮಾಡಿದ್ರು ನಮ್ಮ ಮಧ್ಯಾಹ್ನ ಊಟ ಮಾಡಿರಲಿಲ್ಲ. ಲೋಡಿಂಗ್ ಪಾಯಿಂಟ್ 6 ಕಿಲೋಮೀಟರ್ ಈ ಕರಾಡಕ್ಕೆ ಬಂದೆ. ನಿದ್ದೆ ಬರುತ್ತೆ, ಯಾವಾಗ ಡ್ರೈವಿಂಗ್ ಆಗುತ್ತೆ ಗೊತ್ತಾಗಲ್ಲ. ಯಾಕಂದ್ರೆ ನೈಟ್ 11 ಗಂಟೆಗೆ ಡೀಸೆಲ್ ಹಾಕಿನೂ ಹೊರಟಿದ್ದಲ್ವಾ, ಹಂಗೆ ಅದು ಆ 11 ಗಂಟೆ ತನಕ ಡೀಸೆಲ್ ಹಾಕೋದು ಬೇರೆ ಆದರೆ ಮತ್ತು ಊಟ ಮಾಡೋಕ್ಕೆ ಟೈಮ್ ಕೊಡೋದು ಅದು ಬೇರೆ. ಅಂದರೆ ಟೈಮ್ ಕೊಡೋದು ಬೇರೆ ಅಂತ. ಊಟಕ್ಕೆ ಹೋದರೆ ಒಂದು ಅರ್ಧ ಗಂಟೆ ಟೈಮ್ ಬೇಕಾಗುತ್ತೆ. ಪೆಟ್ರೋಲ್ ಪಂಪಿಗೆ ಹೋದ್ರೂ ಅದಕ್ಕೂ ಒಂದು 20 ನಿಮಿಷ ಆದರೂ ಟೈಮ್ ತಾಗುತ್ತೆ. 10 ನಿಮಿಷ ಡೀಸೆಲ್ ಹಾಕೋಕ್ಕೆ, 10 ನಿಮಿಷ ಅಮೌಂಟ್ ಹಾಕೋಕ್ಕೆ. ಹಂಗೆ ನಿದ್ದೆ ಅರ್ಧಂಬರ್ಧ ಆಗಿ ಮತ್ತು ನನಗೆ ಗಾಡಿ ಒಳಗಡೆ ನೀವು ನೋಡಿರ್ಬೇಕು, ನಂಗೆ ಮಲ್ಗೋಕ್ಕೆ ಫೆಸಿಲಿಟಿ ಇಲ್ಲ. ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಆದ್ರೆ ನಾನು ಅಡ್ಜಸ್ಟ್ ಮಾಡಿಕೊಂಡು ನಿದ್ದೆ ಮಾಡ್ತೀನಿ. ಮತ್ತು ಗಾಡಿಯಲ್ಲಿ ಫ್ಯಾನ್ ಇಲ್ಲ. ಈ ಥರ ಹೊರಗಡೆ ಈ ಥರ ಬೆಳಗಿನ ಜಾವ ಬಿಡಿ ಯಾವುದು ಬೇಡ, ಒಳ್ಳೆ ಮೂಡ್ ಡ್ರೈವಿಂಗ್ ಆಗುತ್ತೆ. ಮತ್ತು ಒಂದೆರಡು ಟನಲ್ ಬರ್ತವೆ ಸತಾರದ ಹಿಂದೆ, ಅದನ್ನು ದಾಟಿಸ್ಕೊಂಡು ಹಂಗೆ ಮುಂದೆ ಹೋಗ್ತಾ ಇದ್ದೆ. ಈ ಪೂನಾ ಬೈಪಾಸ್ 25 ಕಿಲೋಮೀಟ್ರ್ ಬರುತ್ತೆ. ಪೂನಾ ರಿಂಗ್ ರೋಡು, ಅದು ಫುಲ್ಲು ಜಾಮಲ್ಲಿ ಹೋಗುತ್ತೆ ಸಿಟಿದು. ಇದು ಇನ್ನೂ ಪೂನಾಕ್ಕೆ ಬಂದಿಲ್ಲ. ಇನ್ನು ನನಗೆ ಗಾಡಿದು ಕೆಲಸ ಆಗೋ ತನಕ ನನಗೆ ಸ್ವಲ್ಪ ಲೈನಿಗೆ ಹೋಗೋಕ್ಕೆ ಮೂಡು ಆಫ್ ಆಗಿಬಿಟ್ಟಿದೆ. ಯಾಕಂದರೆ ನಾನು ಇದಕ್ಕಿಂತ ಮುಂಚೆ 5 ವರ್ಷದಿಂದನೂ ಕಂಡೀಷನ್ ಇರೋ ಗಾಡಿ ಹಿಡ್ಕೊಂಡೆ ನಾನು ಆಲ್ ಓವರ್ ಇಂಡಿಯಾ ಸುತ್ತಲಿಕ್ಕೆ ಹೋಗಿರೋದು. ಈಗ ಇದು 3-4 ವರ್ಷದ ಗಾಡಿ ಈಗ ಆಲ್ ಓವರ್ ಇಂಡಿಯಾ ಕಳಿಸ್ತೇನೆ ಅಂತ ಓನರ್ ನಿಂತಿರ್ಬೋದು. ಅವ್ರಿಗೂ ಗೊತ್ತು ರೋಡ್ ಮೇಲೆ ಎಷ್ಟು ದಿನ ಲಾಸ್ ಆಗ್ತದೆ, ಅಮೌಂಟ್ ಎಷ್ಟು ಲಾಸ್ ಆಗುತ್ತೆ ಅಂತ ಅವ್ರಿಗೆ ಗೊತ್ತಿರುತ್ತೆ ಓನರ್ಗಳಿಗೆ. ಪುಣೆಗೆ ಒಂದು 50 ಕಿಲೋಮೀಟರ್ ಇದೆ, ಸತಾರ ಪಾಸ್ ಮಾಡಿದೆ. ಇನ್ನೂ ಈ ರೋಡ್ ಕೆಲಸ ಆಗ್ತಾನೆ ಇದೆ. ಆವಾಗ ಆಗುತ್ತೋ ಗೊತ್ತಿಲ್ಲ. ಬೆಟ್ಟ ಗುಡ್ಡಗಳು ನೋಡಿ ನೋಡಕ್ ಚೆನ್ನಾಗಿ. ಮಧ್ಯಾಹ್ನ ಆದರೆ ಊಟ ಮಾಡಿ ಸ್ವಲ್ಪ ರೆಸ್ಟ್ ಮಾಡ್ಬೇಕು ಅನಿಸುತ್ತೆ, ಆದರೆ ರೆಸ್ಟ್ ಏನು ಮಾಡಲ್ಲ. ಪ್ಲೈನ್ ಪಾಲಕ್ ಆರ್ಡ್ರ್ ಮಾಡಿದ್ದೆ, ಒಂದು 3-4 ರೊಟ್ಟಿ ತಿಂದೆ. ಮತ್ತೇನು ರೈಸ್ ಗೀಸ್ ಏನು ತಿನ್ನೋಕೆ ಹೋಗಲಿಲ್ಲ. ಆ್ಯಕ್ಚುಲಿ ನಾನು ಈಗ ಮಲಗಾನ ಅಂತ ಅಂದ್ಕೊಂಡೆ ಗಾಡಿಯಲ್ಲಿ. ನೋಡಿ ಮಳೆ ಬೇರೆ ಬರ್ತಾ ಇದ್ದಾವ. ಈಗ ಟೈಮ್ ಎಷ್ಟಾಗಿತ್ತು ಅಂದರೆ 12:45, 1 ಗಂಟೆ ಆಯಿತು. ಈಗ ಈ ಮಳೆ ಬರ್ತಾ ಇದೆ. ಈಗ ನಾನು ಗಾಡಿ ರನ್ ಮಾಡ್ತೇನೆ. ಈಗ ಪುಣೆಗೆ ಒಂದು 50 ಕಿಲೋಮೀಟರ್ ಇದೆ. ಅಲ್ಲಿಂದ ಮತ್ತೆ ಎಕ್ಸ್ಪ್ರೆಸ್ ಹತ್ಕೊಂಡು ಹೋಗ್ಬೇಕು. ಮನೆಯಲ್ಲಿ ದಾಟಿ ಹೋಗ್ಬೇಕು ತಲಸರಿ. ಬಾಂಬೆ ದಾಟಿ ಅದು 150 ಕಿಲೋಮೀಟರ್ ಇದೆ. ಅದೊಂದು ಚಿಂತೆ ಇದೆ, ನೋಡು ಏನಾಗುತ್ತೆ ಅಂತ. $5,000 ಲಿಮಿಟ್ ಉಂಟು. ಇಲ್ಲಿಗೆ ಪೂನಾ ಮುಗಿತು, ಎಕ್ಸ್ಪ್ರೆಸ್ ಸ್ಟಾರ್ಟ್ ಆಯ್ತು.
ಅವ್ರು ಸಿಟಿ ಒಳಗೆ ಹೋಗುತ್ತೆ, ಪೂರ ಸಿಟಿ ಒಳಗೆ. ಈ ಗಾಡಿಯಲ್ಲಿ ಈ ನನ್ನ ಮೂಡ್ ಹಾಳಾಗೋ ಕಾರಣ 70% ಈ ಡೀಸೆಲೇ ಕಾರಣ ಆಗಿಬಿಟ್ಟಿದೆ. ಈಗಿನ ಸಿಚುವೇಶನ್ನು, ಮುಂದಿನ ಸಿಚುವೇಶನ್ ಚೇಂಜ್ ಆಗುತ್ತೆ. ಡೀಸೆಲ್ ಟ್ಯಾಂಕಲ್ಲಿ ಹಾಕಿದ ಮೇಲೆ ಇದೇ ಪ್ರಾಬ್ಲಮ್ ಬರೋಲ್ಲ. ಈಗ ಎಲ್ಲ ಕಡೆ 5,000 ಮಾತ್ರ ಲಿಮಿಟ್ ಡೀಸೆಲ್ ಕೊಡೋದು. ಇನ್ನೊಂದು ಮುಂದಿನ ದಿನದಲ್ಲಿ ಡೀಸೆಲ್ ಸಮಸ್ಯೆ ಬಗೆಹರಿದು ಹೋಗುತ್ತೆ, ಏನು ಸಮಸ್ಯೆ ಆಗೋಲ್ಲ, ಫುಲ್ ಟ್ಯಾಂಕ್ ಕೊಡ್ತಾರೆ. ಎಕ್ಸ್ಪ್ರೆಸ್ ಅವೇ ಹತ್ಕೊಂಡ ತಕ್ಷಣ 110 ಕಿಲೋಮೀಟ್ರ್ ಬರುತ್ತೆ. ಪೂನಾದಲ್ಲಿ ಎಕ್ಸ್ಪ್ರೆಸ್ ವೇ ಸ್ಟಾರ್ಟ್ ಆಗಿ ಡೆಡ್ ಎಂಡ್ ರೋಡ್, ಎಕ್ಸ್ಪ್ರೆಸ್ ವೇ ಡೆಡ್ ಎಂಡ್ ಆಗೋಕ್ಕೆ 110 ಕಿಲೋಮೀಟ್ರ್ ಏನೋ ಇದೆ. ಮಿಡ್ಲಲ್ಲಿ ಕಾಂಡಲ ಬರುತ್ತೆ. ಇದು ನೋಡಿ, ಈಗ ನಾನು ಮುಂದೆ ಹೋಗುವಾಗ ವಿಡಿಯೋ ಮಾಡಿರೋದು ಇದು ಕಾಂಡಲ ಕ್ಲೈಮೇಟ್. ಇದು ಕಾಂಡಲದಲ್ಲಿ ಫುಲ್ಲು ಇವರು ಇರ್ತಾರೆ, ಎಕ್ಸ್ಪೆನ್ಸಿವ್ ಪರ್ಸನ್ಸ್ ಇರ್ತಾರೆ, ರಿಚ್ ಪರ್ಸನ್ಸ್. ಬಾಂಬೆಯಲ್ಲಿ ರಿಚ್ ಪರ್ಸನ್ಸ್ ಇರೋದೇ ಜಾಸ್ತಿ ಕಾಂಡಲದಲ್ಲಿ. ಕಾಂಡಲ ಅಂತ ಇದೆ, ಊರು ಬರುತ್ತೆ ಬಾಂಬೆಗೆ ಹೋಗುವಾಗ. ಆ ಸಿಟಿಯಲ್ಲಿ ತುಂಬ ರಿಚೆಸ್ಟ್ ಪರ್ಸನ್ಸ್ ಅಲ್ಲೇ ಇರೋದು, ಮತ್ತು ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ ಎಲ್ಲ ಆ ಜಾಗದಲ್ಲಿ ಇರೋದು. ನೋಡಿ, ಒಂದು ಬಸ್ ಎಳ್ಕೊಂಡು ಹೋಗ್ತಾ ಇದ್ದಾರೆ. ಗಾರ್ಡ್ ಸೆಕ್ಷನ್ ಸ್ಟಾರ್ಟ್ ಆಯ್ತು ನೋಡಿ. ಗಾರ್ಡ್ ಸೆಕ್ಷನಲ್ಲಿ 10 ಟನ್ ಕಮ್ಮಿ ಇತ್ತಲ್ಲ, 25 ಟನ್ ಮಾಲ್ ಇದೆ ಅಂತೇಳಿ ನಾನು ಸ್ವಲ್ಪ ಆರಾಮಾಗಿ ಇಳಿಸ್ಕೊಂಡು ಹೋದೆ. ನಾನು ಏನು ಟೆನ್ಷನ್ ಮಾಡಲಿಲ್ಲ, ಮಳೆ ಬರ್ತಾ ಇತ್ತಲ್ಲ, ಸೀದಾ ಹೋಗಿದ್ದೆ ಇಳಿಸ್ಕೊಂಡು. ಏನು ಗೀಟ್ ಆಗಲ್ಲ ಅಂತೇಳಿ. ಮಳೆ ಬರಲಿಲ್ಲ ಅಂದಿದ್ರೆ ಎಲ್ಲ ಮಳೆನೇ ಕಾರಣ ಆಗ್ಬಿಡ್ತೀವಿ. ಘಾಟಿ ಮುಗೀತು ನೋಡಿ. ಈ ಜೀಪ್ ಅಂತೇಳಿ ಒಂದು ಸಿಂಬಲ್ ಬಂತು ಅಂದ್ರೆ ಘಾಟಿ ಸ್ಟಾರ್ಟ್ ಹೋಗೋರಿಗೆ, ನಮಗೆ ಬರೋರಿಗೆ ಇಲ್ಲಿಗೆ ಆ ಸಿಂಬಲ್ಗೆ ಈ ಘಾಟಿ ನಾವು ಇಲ್ಲಿ ಸೈಡ್ ಹಾಕ್ಬೇಕು. ರಾತ್ರಿ 9 ಗಂಟೆಗೆ ನೋಡ್ರಿ ದಾಟ್ಬಿಡು. ಈ ಹೆಡ್ಲೈಟ್ ಬಲ್ಬ್ ಹೋಗಿದೆ ಅನ್ಸುತ್ತೆ. ಈ ಹೆಡ್ಲೈಟ್ ವರ್ಕ್ ಆಗ್ತದೆ. ಇದು ನೈಟ್ ಹೋಗಕ್ ಆಗುತ್ತೆ ನೋಡ್ಬೇಕು. ಟೈರ್ ಹಂಗೆ ಚೆಕ್ ಮಾಡುವ. ಏನು ಬಿಸಿ ಏನಿಲ್ಲ. ಈಗ ನಾ ಗಾಡಿ ಮೂವ್ ಮಾಡ್ಬೋದು, ಮಾಡ್ತೇನೆ. ಗಾರ್ಡ್ ಸೆಕ್ಷನ್ ಇಂದ ಕೆಳಗೆ ವಿಡಿಯೋ ಮಾಡಿದ್ದು ಲಾಸ್ಟ್. ಅದಾದಮೇಲೆ ಈಗ ವಿಡಿಯೋ ಮಾಡ್ತಾ ಇರೋದು. ಈಗ ಎಲ್ಲಿದ್ದೀನಿ ಅಂದರೆ ಬಾಂಬೆ ಎಲ್ಲ ಪಾಸ್ ಆದಮೇಲೆ ಹೋಗೋ ದಾರಿಯಲ್ಲಿ ವಿಡಿಯೋ ಮಾಡ್ತಾ ಇರೋದು. ಅದು ನಿನ್ನೆ ಸಂಜೆ ಗಾರ್ಡ್ ಸೆಕ್ಷನ್ ನೈಟ್ ಹತ್ತಿ ನಿನ್ನೆ ಬಾಂಬೆದಲ್ಲಿ ವಿಡಿಯೋ ಮಾಡಿದ್ದೆ ನಾನು ಲಾಸ್ಟ್. ರಾತ್ರಿ ಎಲ್ಲ ಮೊಬೈಲ್ ಮುಟ್ಟಕ್ಕೆ ಆಗಲಿಲ್ಲ. ಬಾಂಬೆ ಸಿಟಿ ದಾಟಬೇಕಂದ್ರೆ ಮೊಬೈಲ್ ಮುಟ್ಟಕ್ಕಾಗಲ್ಲ. ಯಾಕಂದರೆ ಕೆಲವ್ರಿಗೆ ಗೊತ್ತಿರುತ್ತೆ, ಮೊಬೈಲ್ ಇದ್ರೂ ವೇಸ್ಟ್ ಸಿಟಿ ದಾಟೋ ತನಕ, ಅಷ್ಟು ಜಾಮ್ ಇರುತ್ತೆ. ಚಾರೋಟಿ ಬಾರ್ಡರ್ ಬಂತು. ಇನ್ನು ಇಲ್ಲಿಂದ ಕರೆಕ್ಟ್ ಅಲ್ಲೇ ನಿಲ್ಲಿಸ್ಬಿಡ್ತಾರೆ. ಬನ್ನಿ, ಇಲ್ಲಿಂದ 5 ಕಿಲೋಮೀಟರ್ ಅಷ್ಟೇ ಇರೋದು ಚಾರೋಟಿ ಚೆಕ್ ಪೋಸ್ಟ್. ಈಗ ಪಾಯಿಂಟ್ಗೆ ಹೋಗಿ ಗಾಡಿ